ಸಹಜವಾಗಿ ಈ ವಿಚಾರಗಳೆಲ್ಲ ಚರ್ಚೆಗೆ ಬರುತ್ತೆ. ಏನಾದರೂ ಶುಭ ಕಾರ್ಯಗಳು ಒಳ್ಳೆದಾದಾಗ ಯಾವುದು ಮುನ್ಸೂಚನೆ ಇರಬಹುದು ಅಂತ ಹಂಗೆ ನಾವು ಹೇಳ್ತಾ ಇದ್ವಿ. ಮೊಮ್ಮಗಳ ಆಗಮನ ಇರಬಹುದು, ಅಜ್ಜಯ್ಯ ಹೇಳಿರುವ ಭವಿಷ್ಯ ಕೂಡ ನಿಜ ಆಗಿ ಹೋಗಿದೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅಂತ. ಈಗ ಮತ್ತೊಂದು ವಿಚಾರ ಗಮನಿಸಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಕ್ಕರೂ ಕೂಡ ಇನ್ನೂ ದೆಹಲಿಯಲ್ಲಿ ಠಿಕಾನೆ ಹೂಡಿದ್ದಾರೆ. ಇನ್ನೂ ಕೂಡ ಬೆಂಗಳೂರು ಕಡೆಗೆ ಬಂದೇ ಇಲ್ಲ ಅವರು. ಕಾರಣ ಏನು, ಯಾಕೆ ಉಳ್ಕೊಂಡ್ರು ದೆಹಲಿಯಲ್ಲಿ ಅನ್ನೋದು ಕುತೂಹಲ. ನಾಳೆ ಬೆಳಗ್ಗೆ ದೆಹಲಿಯಿಂದ ಹೊರಡ್ತಾರಂತೆ ಡಿ ಕೆ ಶಿವಕುಮಾರ್. ಶುಕ್ರವಾರ ಪಟ್ಟಾಭಿಷೇಕ ಅಂತ ಹೇಳ್ತಾ ಇದೀವಿ, ಬಟ್ ಗುರುವಾರ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ. ಬೆಳಗ್ಗೆ 8:30 ಬೆಂಗಳೂರಿಗೆ ಬರ್ತಾರಂತೆ ಡಿ ಕೆ ಶಿವಕುಮಾರ್. ಅಲ್ಲಿ ತನಕ ದೆಹಲಿಯಲ್ಲೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬೆಳಗ್ಗೆನೆ ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಮೋಸ್ಟ್ಲಿ ಅದು ಕೊನೆಯ ಮೀಟಿಂಗ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾಳೆ ಬೆಳಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಲಾಗಿದೆ. ಸಂಪುಟದ ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆಗೂ ಮುನ್ನ ಉಪಹಾರದ ಕೂಟ ಆಯೋಜನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರ ನಿವಾಸಕ್ಕೆ ಆಗಮಿಸ್ತಾರೆ. ಸಿಎಂ ಜೊತೆ ಬ್ರೇಕ್ಫಾಸ್ಟ್ ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಂದ್ರು, ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ದೆಹಲಿಯಲ್ಲಿದ್ದಾರೆ. ನಾಳೆ ಬೆಳಿಗ್ಗೆ 8:30 ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಅಂತ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಿಗ್ಗೆ 8:30 ಬೆಂಗಳೂರು ಕಡೆಗೆ ಮುಖ ಮಾಡ್ತಾರೆ. ನೇರವಾಗಿ ಅಲ್ಲಿಂದ ಅವರು ಸಿಎಂ ನಿವಾಸಕ್ಕೆ ಹೋಗ್ತಾರೆ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರು ಭಾಗಿಯಾಗ್ತಾರೆ ಅಂತ. ಜಸ್ಟ್ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಸುರ್ಜೇವಾಲಾ ಅವರು ಕೂಡ ಆ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಮೋಸ್ಟ್ಲಿ ಅದಾದ ಬಳಿಕ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ರಾಜೀನಾಮೆಯ ವಿಚಾರವನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆಯ ಪತ್ರವನ್ನ ರವಾನೆ ಮಾಡಬಹುದು ಸಿದ್ದರಾಮಯ್ಯನವರು ಆಪ್ತರ ಜೊತೆಗೂಡಿ ಅಂತ ಹೇಳಲಾಗ್ತಾ ಇದೆ. ಸೊ ನಾಳೆಯ ಬೆಳವಣಿಗೆಗಳಿದೆಯಲ್ಲ, ಎಲ್ಲವೂ ಕೂಡ ಅಧಿಕೃತ. ಇರುವಂತಹ ಎಲ್ಲಾ ಗೊಂದಲಗಳಿಗೂ ಚರ್ಚೆಗಳಿಗೂ ಬ್ರೇಕ್ ಹಾಕುವಂತಹ ದಿನ ಅಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿರಂತರ ಪ್ರಯತ್ನ ಇತ್ತಲ್ಲ, ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ, ಈ ಪ್ರಯಾಣ, ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಒದ್ದಾಡಿರುವಂತಹ ಕ್ಷಣಗಳು, ತಾವು ಪಕ್ಷಕ್ಕಾಗಿ ಕಷ್ಟಪಟ್ಟಂತಹ ದಿನಗಳು, ಎಲ್ಲದಕ್ಕೂ ಕೂಡ ಪ್ರತಿಫಲ ಆಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾ ಇರುವಂತಹ ದಿನ. ಅದರಂತೆ ಸಿದ್ದರಾಮಯ್ಯನವರ ಎಕ್ಸಿಟ್ ಕೂಡ ಬಹಳ ಅದ್ಧೂರಿಯಾಗೇ ಇರಬೇಕು. ಬೇಸರದಿಂದ ಅವರ ಎಕ್ಸಿಟ್ ಅಂತೂ ಇರಲೇಬಾರದು. ಕಾರಣ ಅದರಿಂದ ಆಗುವಂತಹ ಪಕ್ಷಕ್ಕೆ ಡ್ಯಾಮೇಜ್ಗಳು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಂಗಾಗಿ ಅವ್ರನ್ನ ಬಹಳ ಒಳ್ಳೆ ರೀತಿಯಲ್ಲೇ ಕೆಳಗಿಳಿಸುವಂತಹ ಪ್ರಯತ್ನಗಳು ಕಾಂಗ್ರೆಸ್ ಹೈಕಮಾಂಡ್ ನಿಂದಲೂ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರ ಒಳ್ಳೆ ಎಕ್ಸಿಟ್ ಇರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದವರು. ಹಂಗಾಗಿ ಒಳ್ಳೆ ರೀತಿಯಲ್ಲಿ ಅವರ ಎಕ್ಸಿಟ್ ಇರುತ್ತೆ. ಅದಾದ ಬಳಿಕ ಪಟ್ಟಾಭಿಷೇಕ ಕೂಡ ಬಹಳ ಅದ್ಧೂರಿಯಾಗಿ ಶುಕ್ರವಾರ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 3 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿರುವ ಸಂಭ್ರಮ. 50-50 ಒಪ್ಪಂದ ಆಗಿತ್ತು ಅನ್ನುವಂತಹ ವಿಚಾರಗಳೆಲ್ಲ ಇತ್ತು. ಬಟ್ ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬೀಳ್ತಾ ಇರುವಂತಹ ದಿನ.